ಹೆಂಗೆ ಬ್ಯಾಕ್ ಓಪನ್ ಮಾಡಿದೆ? ಹೆಂಗೆ ಬ್ಯಾಕ್ ಓಪನ್ ಮಾಡೋದು? ಹಾಗೇನಾ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಾನು ಒಂದು ಚಾಪರ್ ತರಿಸ್ದೆ ಅಂತ ಹೇಳಿದೆ ಗೊತ್ತಾ. ತುಂಬ ಸಲ ಚಾಪರ್ ತರಿಸಿ ನಂಗೆ ಸಾಕಾಗಿ ಹೋಗಿತ್ತು ಅದು ಕೈಯಲ್ಲೇ ಮಾಡೋವಂಥದ್ದು. ಅದಕ್ಕೆ ಈ ಸಲ ನಾನು ಅದು ಚಾರ್ಜೇಬಲ್ ಒಂದು ಚಾಪರ್ನ ನೋಡಿದ್ದೆ, ಅಗಾರೋ ಅವ್ರದ್ದು ನೋಡಿದ್ದೆ. ಆಮೇಲೆ ಚಿನ್ನಿ ಇದು ಪ್ರೆಸ್ಟೀಜ್ ಅವ್ರದ್ದು ಚೆನ್ನಾಗಿದೆ ನೋಡು ತಗೋ ಅಂತ ಹೇಳಿದ್ಲು. ಅದು ಸ್ವಲ್ಪ ಸಣ್ಣದಿತ್ತು, ಇದಕ್ಕಿಂತ ಇನ್ನೊಂದು ತುಂಬ ದೊಡ್ಡದಿತ್ತು. ಹಾಗಾಗಿ ಇದು ನಾನು 300 ml ತರಿಸ್ಕೊಂಡಿದ್ದೀನಿ. ಇದಕ್ಕಿಂತ ಸ್ವಲ್ಪ ಚಿಕ್ಕದು ಕೂಡ ಇದೆ. ನಾನೊಂದು ಸ್ವಲ್ಪ ದೊಡ್ಡದು ತರಿಸ್ಕೊಂಡೆ. ನೋಡೋದಕ್ಕೆ ಅಲ್ಲಿ ಸ್ವಲ್ಪ ದೊಡ್ಡದು ಅನ್ನಿಸ್ತಾ ಇತ್ತು, ಇಲ್ಲಿ ಸ್ವಲ್ಪ ಚಿಕ್ಕದೇ ಇದೆ. ನನಗೆ ಸಾಕು ಅಂತ ಅನ್ನಿಸ್ತು. ಇದನ್ನು ನಾನು ಯೂಸ್ ಕೂಡ ಮಾಡಿದ್ದೀನಿ. ನಾನು ಹಾಕಿರೋ ಕಲರ್ ಬೇರೆ, ಅದು ಬಂದಿರೋ ಕಲರೇ ಬೇರೆ. ಇದನ್ನು ಚಾರ್ಜ್ ಮಾಡಿ ಉಪಯೋಗಿಸ್ಬೋದು. ಇದರ ರಿವ್ಯೂ ಕೂಡ ನಾನು ಹಾಗೆ ಕೊಡ್ತೀನಿ. ತುಂಬ ಚೆನ್ನಾಗಿದೆ, ತೊಗೊಳ್ಳಿ. ಈರುಳ್ಳಿ ಎಲ್ಲ ತುಂಬ ಸಣ್ಣದಾಗಿ ಕಟ್ ಮಾಡುತ್ತೆ. ಟೊಮೆಟೊನೂ ಕೂಡ ಚೆನ್ನಾಗಿ ಒಳ್ಳೆ ಪ್ಯೂರಿ ಆಗೋ ಥರ ಕಟ್ ಮಾಡುತ್ತೆ. ಇದು ಬಂದು ತುಂಬ ದಿನ ಆಗಿತ್ತು ಆಲ್ರೆಡಿ. ನಾನು ಇದ್ರ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಯಾವುದ್ರ ಜೊತೆ ಅಟ್ಯಾಚ್ ಮಾಡೋಕ್ಕೆ ನನಗೆ ಆಗಿರಲಿಲ್ಲ. ತೊಗೊಳೋದಿದ್ರೆ ಇದು 300 ml ತೊಗೊಳ್ಳಿ, ತುಂಬ ಸಣ್ಣದು ಬೇಡ ಅಂತ ಹೇಳಿ. ಹಾಗೆ ಗುಡ್ ಮಾರ್ನಿಂಗ್. ಇವತ್ತು 2 ದಿನದ ವ್ಲಾಗ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದೊಂದು 2 ದಿನ ನನ್ನದಲ್ಲದ ದಿನಗಳಾಗಿತ್ತು. ಯಾಕೋ ಗೊತ್ತಿಲ್ಲ, ನನಗೆ ತುಂಬ ಬೇಜಾರಾಗ್ತಾ ಇತ್ತು. ಒಂದೊಂದು ಸಲ ಹಾಗೆ ಅಲ್ವಾ, ಗೊತ್ತಿಲ್ಲದೇನೋ ಒಂದೊಂದು ಸಲ ಮನಸ್ಸಿಗೆ ಬೇಜಾರಾಗ್ತಿರುತ್ತೆ. ನನಗೆ 2 ದಿನವೂ ಅಷ್ಟೇ ವ್ಲಾಗ್ ಮಾಡೋಕ್ಕೆ ಬೇಡ ಅನ್ನೋ ಥರ ಆಗ್ತಾಯಿತ್ತು. ಆದರೆ ನಾನು ಯಾವತ್ತೂ ಹಿಂದೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡೋಣ ಅಂತ ಸ್ವಲ್ಪ ಮಾಡಿಕೊಂಡೆ. ಅದು 2 ದಿನದ ವ್ಲಾಗ್ ಇದರಲ್ಲಿ ಆಯಿತು. ಹಾಗೆ ಇವತ್ತು ನಾನು ತುಂಬ ವೀಡಿಯೋಗಳಲ್ಲಿ ನೋಡ್ತಾ ಇದ್ದೆ ಮಜ್ಜಿಗೆ ಹಾಕಿಬಿಟ್ಟು ಉಪ್ಪಿಟ್ಟು ಮಾಡೋದನ್ನು. ನಮ್ಮ ಅಜ್ಜಿಯವರು ಕೂಡ ಮಾಡ್ತಾಯಿದ್ರು ಇದನ್ನು. ಅದು ನಂಗೆ ಮರ್ತೋಗ್ಬಿಟ್ಟಿತ್ತು. ಅವಾಗವಾಗ ಮಾಡಬೇಕಿದ್ರೆ ನಾನು ಮೊಸರನ್ನ 1-2 ಚಮಚ ಹಾಕ್ತಾಯಿದ್ದೆ. ಇವತ್ತು ನಾನು ಮೊಸರನ್ನ ಸ್ವಲ್ಪ ಕಡಿದ್ಬಿಟ್ಟು ನೀರು ಹಾಕಿ ಮಜ್ಜಿಗೆ ಹಾಕಿ ಉಪ್ಪಿಟ್ಟನ್ನು ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ಇದಕ್ಕೆ ಟೊಮೆಟೊ ಒಂದು ಹಾಕಬಾರ್ದು ಅಷ್ಟೇ, ಯಾಕಂದರೆ ಮಜ್ಜಿಗೆಯಲ್ಲೂ ಆಲ್ರೆಡಿ ಸ್ವಲ್ಪ ಹುಳಿ ಇರುತ್ತಲ್ವ. ಮೊಸರು ಕಡಿದ ಮೇಲೆ ಅದು ಮೊಸರಲ್ಲಿ ಸ್ವಲ್ಪ ಹುಳಿ ಇರುತ್ತಲ್ವ, ಹಾಗಾಗಿ ನಾನು ಹಾಕಿಲ್ಲ. ಎಲ್ಲ ಥರದ ತರಕಾರಿಗಳನ್ನ ಹಾಕಿದ್ದೀನಿ. ಇದು ಅವರೆಕಾಳು, ಆಮೇಲೆ ಬಟಾಣಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡಿದ್ದೀನಿ. ಅಂದರೆ ತರಕಾರಿಗಳೆಲ್ಲ ಹಾಕಿದ್ದೀನಿ, ಬೀನ್ಸು ಅದೆಲ್ಲ ಹಾಕಿದ್ದೀನಿ. ಯಾವಾಗಲೂ ನಾನು ವೀಡಿಯೋನ ಬೇಗ ಶುರು ಮಾಡ್ತಾ ಇದ್ದೆ. ಇವತ್ತು ಯಾಕೋ ಗೊತ್ತಿಲ್ಲ, ನಂಗೆ ಮಾಡಬೇಕು ಅಂತ ಅನಿಸ್ದೇ ಇರೋದಕ್ಕೆ ಹಾಗೆ ಮಾಡಿದೆ. ಹಾಗೆಯೇ ನಮ್ಮ ಗಿಡದಲ್ಲೇ ಚಪ್ರದ ಅವರೆಕಾಯಿ ಬಿಟ್ಟಿತ್ತು, ಅದನ್ನು ಕೂಡ ನಾನು ಕೊಯ್ಕೊಂಡು ಬಂದು ಮಧ್ಯಾಹ್ನ ಚಪಾತಿ ಮಾಡಿ ಅದರಲ್ಲೇ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಾಗಿತ್ತು ಪಲ್ಯ ಕೂಡ. ಮತ್ತು ನಾನು ತುಂಬ ಬಲ್ತಿರೋಂಥ ಅವರೆಕಾಯಿನ ಕೊಯ್ಕೊಂಡು ಬಂದಿರಲಿಲ್ಲ, ಸ್ವಲ್ಪ ಎಳೆಯದಿರೋದನ್ನು ಕೊಯ್ಕೊಂಡು ಬಂದಿದ್ದೆ. ಅದನ್ನು ಕೂಡ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಒಂದು ಕುದಿ ಬರೆಸ್ತೀನಿ, ಆವಾಗ ಚೆನ್ನಾಗಾಗುತ್ತೆ. ಹಾಗೆ ಉಪ್ಪಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ಮತ್ತು ಸ್ವಲ್ಪ ಇದಕ್ಕೆ ನಾನು ತುಪ್ಪನೂ ಕೂಡ ಹಾಕಿದ್ದೆ. ಸ್ವಲ್ಪ ತೆಳು ಅಂತ ಅನ್ನಿಸ್ತಾ ಇತ್ತು. ಮತ್ತು ಅಕ್ಕಿ ರವೆ ಮತ್ತು ಗೋಧಿ ರವೆ 2 ಮಿಕ್ಸ್ ಮಾಡಿರೋದ್ರಿಂದ ಅದು ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ಬಂದಿತ್ತು, ಉದುರಾಗಿ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ನಾನು ಅವ್ರು ಬರೋ ಟೈಮಿಗೆ ಉಪ್ಪಿಟ್ಟನ್ನು ಕೂಡ ಮಾಡಿದ್ದೆ.
ಊರಿಂದ ಹೊರಡ್ತೀನಿ ಅನ್ನೋಷ್ಟೊತ್ತಿಗೆ ನಾನು ಕೂಡ ಉಪ್ಪಿಟ್ಟನ್ನ ಮಾಡಿದೆ. ಬಾಕಿ ಎಲ್ಲ ಕೆಲಸಗಳನ್ನ ನಾನು ಮಾಡ್ಕೊಬಿಟ್ಟಿದ್ದೆ ಆಲ್ರೆಡಿ. ಪಾತ್ರೆಗಳೊಂದು ಸ್ವಲ್ಪ ಇತ್ತು, ಅದನ್ನು ಕೂಡ ತೊಳ್ಕೊಂಡು ಆನಂತರ ದೇವ್ರ ಪಾತ್ರೆ ತೊಳೆದು ಹೂ ಕೊಯ್ದು ಅದೆಲ್ಲ ಮಾಡ್ತಾಯಿದ್ದೆ. ಮನಸ್ಸಿಗೆ ಏನೇ ಬೇಜಾರಾದರೂ ಮನೇಲಿ ಯಾವ್ಯಾವ ಕೆಲಸ ಮಾಡಬೇಕು ಆ ಕೆಲಸಗಳನ್ನೆಲ್ಲ ಅಂತೂ ಮಾಡಲೇಬೇಕಾಗುತ್ತೆ. ನಿಜ ಹೇಳ್ತೀನಿ, ಕೆಲಸ ಮಾಡೋಕ್ಕೂ ಬೇಡ ಅನ್ನಿಸ್ತಾಯಿತ್ತು. ನನಗೆ ಕಮೆಂಟ್ ಒಬ್ಬರು ಹಾಕ್ತಾಯಿದ್ರು, ಯಾಕೆ ನೀವು ಒಬ್ಬರು ಕೆಲಸದವ್ರನ್ನ ಇಟ್ಕೋಬಾರ್ದು ಅಂತ. ನನಗೆ ಆ ಕೆಲಸದವ್ರು ಬರ್ತಾರೆ ಅಂತ ಪಾತ್ರೆಗಳು ಬಟ್ಟೆ ಅದೆಲ್ಲ ಇಟ್ಕೊಂಡು ಕೂರೋದಕ್ಕಿಂತನೂ ಪಟ ಅಂತ ನಾನು ಕೆಲಸ ಮಾಡ್ಕೊಳ್ಳೋದೇ ನನಗೆ ಈಸಿ ಆಗುತ್ತೆ. ಆಮೇಲೆ ನಾನು ಯಾವತ್ತೋ ಒಂದಿನ ಕಾಯ್ತಾ ಇರ್ತೀನಿ, ಅವ್ರು ಅವತ್ತೇ ರಜೆ ಹಾಕ್ತಾರೆ, ನನಗೆ ಅವಾಗ ಸಿಟ್ಟು ಬರೋದು. ಅದಕ್ಕೆ ನಾನು ಬೇಡ ಅಂತ ನಾನು ಕೆಲಸದವ್ರನ್ನ ಯಾರನ್ನೂ ಇಟ್ಕೊಂಡಿಲ್ಲ. ಇವಾಗ ನಿಜವಾಗ್ಲೂ ನನಗೂ ಅನಿಸುತ್ತೆ, ಅಡಿಕೆ ಕೊಯ್ಲು ಟೈಮಲ್ಲೆಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ವಿಡಿಯೋ ಮಾಡ್ಕೊ, ಎಡಿಟ್ ಮಾಡು, ಅಡುಗೆ ಮಾಡಿ ಕೊಟ್ಟು ಕಳಿಸು, ಅದೆಲ್ಲ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೆ ನಾನು ಅದನ್ನು ತುಂಬ ಒಂಥರ ಇಷ್ಟಪಟ್ಟೇ ಮಾಡ್ತಾಯಿದ್ದೆ. ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಬ್ಯುಸಿಯಾಗಿರೋದಕ್ಕೇ ನಾನು ಇಷ್ಟಪಡ್ತೀನಿ. ನನಗೆ ಹಾಗೆ ಖಾಲಿ ಕುತ್ಕೊಬಿಟ್ರೆ ನಾನು ಇರೋದೇ ಇಲ್ಲ, ನನಗೆ ಹಾಗಾಗುತ್ತೆ. ಅದಕ್ಕೇ ನಾನು ಇವತ್ತು ವೀಡಿಯೋನ ಶುರು ಮಾಡೋದು ಬೇಡ ಅಂದ್ಕೊಂಡ್ರೂ ಆಮೇಲೆ ನನಗೆ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊಳ್ಳೋಣ ಅಂತ, ಯಾಕೋ ಗೊತ್ತಿಲ್ಲ ತುಂಬ ಬೇಜಾರು ಥರ ಅನ್ನಿಸ್ತಾ ಇತ್ತು. ಹಾಗಾದಾಗ ಅಟ್ಲೀಸ್ಟ್ ನಾವು ಎಲ್ಲಿಗಾರು ಹೋಗ್ತೀವಿ, ಆದರೆ ನಾನು ಎಲ್ಲಿಗೂ ಹೋಗಲೂ ಇಲ್ಲ. ನಂಗೆ ಯಾರ ಹತ್ರನೂ ಮಾತಾಡೋಕ್ಕೆ ಬೇಡ, ಏನೂ ಬೇಡ, ಆ ಥರ ಅನ್ನಿಸ್ತಾ ಇತ್ತು. ಹಾಗೆ ಅವರೆಕಾಳು ಪಲ್ಯನ ಜಸ್ಟ್ ನಾನು ಒಗ್ಗರಣೆ ಹಾಕಿ ಸ್ವಲ್ಪ ಸಾಂಬಾರು ಪುಡಿ, ಕಾಯಿ ತುರಿ ಹಾಕಿದೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ನಾನು ಚಪಾತಿ ಮಾಡಿದ್ದೆ. ಆಮೇಲೆ ಸ್ವಲ್ಪ ಮೊಸರನ್ನ ಮಾಡಿದೆ. ಇಬ್ಬರು 2 ಚಪಾತಿ ತಿಂದು ಸ್ವಲ್ಪ ಮೊಸರನ್ನ ತಿನ್ನೋಣ ಅಂತ. ಯಾಕಂದರೆ ಮತ್ತೆ ನಾನು ಸಾರೆಲ್ಲ ಮಾಡೋಕ್ಕೆ ಹೋಗಲಿಲ್ಲ, ನನಗೆ ಯಾಕೋ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ಆನಂತರ ನಾನು ವ್ಲಾಗ್ನ ಕಂಟಿನ್ಯೂ ಕೂಡ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗ್ಗೆ ನಾನು ಸ್ವಲ್ಪ ಬೇಗನೆ ಎದ್ದು ಇವತ್ತು ಸ್ವಲ್ಪ ಪ್ರಾಪರಾಗಿ ವೀಡಿಯೋ ಮಾಡೋಣ ಅಂತ. ಇವಾಗ ಏನಂದರೆ ಬೆಳಗ್ಗೆ 6 ಗಂಟೆಗೆ ಎದ್ರೂ ಒಂಥರ ಕತ್ಲೆ ಇರುತ್ತೆ. ಏನೋ 5 ಗಂಟೆಗೆ ಎದ್ದಿದ್ದೀವೇನೋ ಅನ್ನೋ ಥರ ಅನ್ನಿಸ್ತಿರುತ್ತೆ. ಆದರೆ ನಾನು ಎದ್ದಾಗ 5:15 ಏನೋ ಆಗಿತ್ತು. ಆ ಕೋಗಿಲೆ ಎಷ್ಟು ಚೆನ್ನಾಗಿ ಕೂಗ್ತಾ ಇತ್ತು. ನನಗೆ ಈ ಟೈಮ್ ಬಂದ ತಕ್ಷಣ ನಮ್ಮಲ್ಲಿ ಹಪ್ಪಳ ಎಲ್ಲ ಮಾಡ್ತಾರಲ್ವ, ನಂಗೆ ಆ ಕೋಗಿಲೆ ಕೂಗ್ದಾಗೆಲ್ಲ ನಂಗೆ ಹಸಿ ಹಪ್ಪಳದ ನೆನಪಾಗುತ್ತೆ. ಅದು ಯಾಕೆ ಏನೋ ಅಂತ ನನಗೆ ಗೊತ್ತಿಲ್ಲ, ಯಾವಾಗಲೂ ನಂಗೆ ಹಂಗಾಗುತ್ತೆ. ನಮ್ಮನೆಯವರು ಕೂಡ ಟೀ ಕುಡಿದು ಅವರು ಊರಿಗೆ ಹೊರಟರು. ನಾನು ಚಕ್ಕೆ ಮತ್ತು ಜೀರಿಗೆ ಅದೆಲ್ಲ ಕುದಿಸಿರ್ತೀನಲ್ವ, ಅದನ್ನು ಏನು ಮಾಡ್ತೀರಾ ಅಂತ ಕೇಳಿದ್ರು. ನಾನು ಅದು ಕುದಿಸಿದ ತಕ್ಷಣ ಅದನ್ನು ನೀರನ್ನು ಮಾತ್ರ ಕುಡಿತೀನಿ, ಅದೆಲ್ಲದನ್ನು ಎಸಿತೀನಿ. ಯಾಕಂದರೆ ಅದರಲ್ಲಿರೋ ಅಂಶ ಎಲ್ಲ ಬಿಟ್ಟೋಗಿರುತ್ತಲ್ವ, ಅದು ಹಿಂದಿನ ದಿನವೇ ನೆನೆಸಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಯಾರಿಗಾದರೂ ಆ ಥರ ಎಸೆಯೋಕ್ಕೆ ಇಷ್ಟ ಇಲ್ಲ ಅನ್ನೋರು ಬೇಕಿದ್ದರೆ ಅದನ್ನು ನೀವು ಎಲ್ಲ ಒಂದೊಂದು ಕಪ್ ಅಷ್ಟು ಜೀರಿಗೆ 1 ಕಪ್ಪು, ಕೊತ್ತಂಬರಿ 1 ಕಪ್ಪು, ಆಮೇಲೆ ಓಯಿನ ಕಾಳು 1 ಕಪ್ಪು, ಆಮೇಲೆ ಸೋಂಪಿನ ಕಾಳು 1 ಕಪ್ಪು, ಅದೆಲ್ಲದನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನು ಪುಡಿ ಕೂಡ ಮಾಡಿ ನೀವು ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದು ಅಷ್ಟೇ, ನಾವು ಪುಡಿ ಮಾಡಿದ್ರೂ ಅದು ಸೋಸಬೇಕಿದ್ರೆ ಅದು ಹೋಗಿಬಿಡುತ್ತೆ. ನಾನು ಮುಂಚೆ ಮಾಡಿ ಇಟ್ಕೊಂಡಿದ್ದೆ, ಇವಾಗ ನಾನು ಮಾಡ್ಕೋಬೇಕು ನಾನು. ಅದು ಎಸೆಯದೆ ಏನು ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ಅದೇನು ಅಡುಗೆ ಗಿಡಿಗೆಗೆ ಏನಕ್ಕೂ ಹಾಕೋಕ್ಕೆ ಬರಲ್ವಲ್ಲ. ಹಾಗಾಗಿ ಚಕ್ಕೆ ಇರುತ್ತೆ, ಅದೆಲ್ಲ ಇರೋದು, ಓಯಿನ ಕಾಳು ಅದೆಲ್ಲ ಇರುತ್ತಲ್ವ. ಆದರೆ ದಿನ ನಾನು ಕುಡಿಬೇಕಿದ್ರೆ ಓಯಿನ ಕಾಳು ಹಾಕೋದಿಲ್ಲ. ಜೀರಿಗೆ, ಕೊತ್ತಂಬರಿ, ಆಮೇಲೆ ಚಕ್ಕೆ, ಆಮೇಲೆ ಸೋಂಪಿನ ಕಾಳು ಅದಷ್ಟನ್ನು ಹಾಕ್ಕೊಂಡು ನಾನು ಕುಡಿತೀನಿ. ಅದು ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ ಅಷ್ಟೇ. ನಾನು ತುಂಬ ಸಲ ಹೇಳಿದ್ದೀನಿ ಕೂಡ, ವೆಯ್ಟ್ ಲಾಸ್ ಆಗುತ್ತೆ ಅನ್ನೋ ಸುಳ್ಳು, ಆದರೆ ಏನೋ ಒಂದು ಉಪಯೋಗ ಅಂತೂ ಆಗುತ್ತೆ. ಹಾಗೆ ಇವತ್ತು ತಿಂಡಿ ಬಂದು ನಮ್ಮನೆಯವರು ಪೂರಿ ಮಾಡು ಅಂತ ಹೇಳಿದ್ರು. ನಾನು ನೆನ್ನೆನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ನಂಗೆ ಮಾಡೋಕ್ಕೆ ಬೇಡ ಅಂತ ಆಗಿತ್ತಲ್ವ, ಅದಕ್ಕೆ ನೆನ್ನೆ ನಾನು ಪೂರಿ ಬದಲು ಉಪ್ಪಿಟ್ಟು ಮಾಡಿದೆ. ಅದೊಂಥರ ಈಸಿ ತಿಂಡಿ ಅಲ್ಲ, ಹಾಗಾಗಿ ಉಪ್ಪಿಟ್ಟನ್ನ ಮಾಡಿದೆ. ಉಪ್ಪಿಟ್ಟು ತುಂಬ ಚೆನ್ನಾಗಾಗಿತ್ತು, ನಮ್ಮ ಮನೆಯವರು ಹೇಳಿದ್ರು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಹಾಗೆ ಹಸಿ ಬಟಾಣಿ ಇತ್ತಲ್ವ, ಅದನ್ನು ನಾನು ಈ ಥರ ಮೇಲ್ಗಡೆ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅವರೆಕಾಳಿತ್ತು, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ಅದನ್ನು ಕೂಡ ನಾನು
ಆ ಥರ ನೀರು ಹಾಕಿ ಅದನ್ನು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಅಂದರೆ ಆಲೂಗಡ್ಡೆ ಪಲ್ಯ ಮಾಡೋದಕ್ಕೆ ಅದನ್ನು ಮಿಕ್ಸ್ ಮಾಡೋಣ ಅಂತ. ತುಂಬ ಚೆನ್ನಾಗಾಗಿತ್ತು. ಆಮೇಲೆ ಅದಕ್ಕೆ ನಾನು ಮೆಂತ್ಯ ಸೊಪ್ಪಿರುತ್ತಲ್ಲ ಅದನ್ನು ಕೂಡ ಹಾಕಿದ್ದೆ. ಪೂರಿಗೆ ತುಂಬ ಚೆನ್ನಾಗಾಗಿತ್ತು ಅದು. ಹಾಗೆ ಈಗ ಗೋಧಿ ಹಿಟ್ಟನ್ನು ಕೂಡ ಕಲಿಸ್ತಾ ಇದ್ದೀನಿ. ಹಾಗೆ ನೆನ್ನೆ ಮಾಡಿದ್ದು ಸ್ವಲ್ಪ ಪಲ್ಯನೂ ಉಳಿದಿತ್ತು. ರಾತ್ರಿನೂ ನಾನು ಚಪಾತಿ ಮಾಡಿದ್ದೆ. 2 ಚಪಾತಿ ತಿಂದ್ವಿ. ಆಮೇಲೆ ಊಟ ಏನೂ ಮಾಡಲಿಲ್ಲ. ನಾವು ರಾತ್ರಿ 2 ಚಪಾತಿ ತಿಂದರೆ ಮುಗೀತು. ಹಾಗಾಗಿ ಇದು ಹಿಟ್ಟನ್ನು ಕೂಡ ಸ್ವಲ್ಪ ಜಾಸ್ತಿ ಕಲಿಸಿದ್ರೆ ಮಧ್ಯಾಹ್ನ ಆಲೂಗಡ್ಡೆ ಪಲ್ಯನೂ ಇರುತ್ತೆ, ಆ ಪಲ್ಯನೂ ಇರುತ್ತೆ ಅಂತ ನಾನು ಮಾಡ್ತಾಯಿದ್ದೀನಿ. ಅದೇ ಮಧ್ಯಾಹ್ನ ಸ್ವಲ್ಪ ಹಶಾಮ್ರ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಊಟಕ್ಕೆ. ನಾನು ಮಾಡಿದ್ದೆ. ಆದರೆ ಅದನ್ನು ನಾನು ನಮ್ಮ ಮನೆಯವರು ಸ್ವಲ್ಪ ಸ್ವಲ್ಪ ಮಾತ್ರ ಊಟ ಮಾಡಿದ್ವಿ. ಚಪಾತಿನೇ 2 ತಿಂದ ತಕ್ಷಣ ಹೊಟ್ಟೆ ತುಂಬ್ದಂಗೆ ಆಗುತ್ತೆ. ಮತ್ತು ಇವಾಗ ನಾನು ದಿನ ಮಧ್ಯಾಹ್ನ ಒಂದು ಗ್ಲಾಸಷ್ಟು ರಾಗಿ ಗಂಜಿನೂ ಕೂಡ ಕುಡಿತಾ ಇದ್ದೀನಿ. ನಮ್ಮ ಮನೆಯವರು ರಾತ್ರಿ ಕುಡಿತಾರೆ, ನಾನು ಬೆಳಗ್ಗೆ ಮಧ್ಯಾಹ್ನ ಕುಡಿತೀನಿ. ಆದರೆ ರಾಗಿ ಗಂಜಿನ ಹೇಗಂದರೆ ಮಾಡಿಟ್ಟು 24 hours ಆದ ನಂತರ ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವೊಬ್ಬರು ರಾತ್ರಿಯೇ ಮಾಡಿಟ್ಟು ಬೆಳಗ್ಗೆ ಕುಡಿತಾರೆ. ರಾಗಿ ಅಂಬ್ಲಿ ಏನಾದರೂ ಉಳಿದಿತ್ತು ಅಂದರೆ ಅದನ್ನು ಕೂಡ ಮಜ್ಜಿಗೆ ಹಾಕಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ಕುಡಿತಾರೆ. ಅದು ಫರ್ಮೆಂಟ್ ಆಗಿರುತ್ತೆ ಅಲ್ವಾ, ಅದು ಗಟ್ ಹೆಲ್ತ್ನ ತುಂಬ ಇಂಪ್ರೂವ್ ಮಾಡುತ್ತಂತೆ. ಹಾಗಾಗಿ ಅದನ್ನು ಈಗ ಹೊಟ್ಟೆ ಏನಾದರೂ ಕೆಟ್ಟಿದೆ, ಲೂಸ್ ಮೋಷನ್ ಆಗ್ತಾಯಿದೆ ಅಥವಾ ಊಟ ಸೇರ್ತಾ ಇಲ್ಲ, ಆ ಥರ ಎಲ್ಲ ಆದಾಗ ನೀವು ಆ ಥರ ರಾಗಿ ಗಂಜಿನ ರಾತ್ರಿ ಮಾಡಿಟ್ಟು ಅದ್ರ ಮೇಲ್ಗಡೆ ಬೇಕಿದ್ರೆ ಮಜ್ಜಿಗೆ ಹಾಕಿ, ಇಲ್ಲಾಂದರೆ ಬೆಳಗ್ಗೆ ಮಜ್ಜಿಗೆ ಹಾಕ್ಕೊಂಡು ಕುಡಿದ್ರೂ ಕೂಡ ತುಂಬ ಒಳ್ಳೆಯದಂತೆ. ನಮ್ಮನೆಯವರು ಕುಡಿತಾರೆ. ನನಗೆ ಯಾವಾಗಲೂ ರಾಗಿ ಗಂಜಿ ಬಿಸಿ ಬಿಸಿ ಇರಬೇಕು. ನಂಗೆ ಒಂಥರ ಸೂಪ್ ಥರ ಕುಡಿಯೋಕ್ಕೆ. ಇವತ್ತು ಕೂಡ ಅಷ್ಟೇ ರಾಗಿ ಗಂಜಿನ ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ದೀನಿ. ಅದನ್ನು ವೀಡಿಯೋನ ಕೊನೆ ತನಕ ನೋಡಿ. ಹಾಗೆ ನಾನೊಂದು ವೀಡಿಯೋ ಕೂಡ ನೋಡಿದ್ದೆ, ರಾಗಿದು ಸೂಪ್ ಮಾಡ್ತಾರೆ. ಅದನ್ನು ಕೂಡ ಒಂದಿನ ಚಿನ್ನಿ ಬಂದಾಗ ಟ್ರೈ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ನಮ್ಮ ಮನೆಯವರು ಅವ್ರು ಆ ಥರದ್ದೆಲ್ಲ ಮಾಡಿದ್ರೆ ಅವ್ರು ಅಷ್ಟೊಂದು ಇಷ್ಟಪಡಲ್ಲ, ಗೊತ್ತಿಲ್ಲ, ನೋಡೋಣ. ಮಾಡಿದಾಗ ಅವ್ರು ಕುಡಿದ್ರೆ ಯಾವಾಗಾದರೂ ಒಂದಿನ ರಾಗಿ ಸೂಪ್ ಒಂದು ಸ್ವಲ್ಪ ಮಾಡಿಕೊಂಡು ಚಪಾತಿ ತಿಂದರೆ ಅನ್ನ ಕಮ್ಮಿ ಸೇರುತ್ತೆ ಅಂತ ಹಂಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಹಾಗೆಯೇ ನನಗೆ ಈಗ ಟೀ ಕುಡಿಬೇಕು ಅಂತಲೂ ಅನ್ನಿಸ್ತು. ಹಾಗಾಗಿ ಮತ್ತು ನಾನು ಜೀರಿಗೆ ನೀರು ಕುಡಿತೀನಲ್ಲ, ಅದು ಕುಡಿದ ಮೇಲೆ ಒಂದು ಅರ್ಧ ಗಂಟೆ ಟೈಮ್ ಕೊಡಬೇಕು. ಆಫರ್ ಚೆನ್ನಾಗಾಗುತ್ತೆ. ನಿಮ್ಗೆ ಯಾರಿಗಾದರೂ ಅದರ ರಿವ್ಯೂ ಬೇಕು ಅಂದರೆ ನನ್ನನ್ನು ಕೇಳಿ, ನಾನು ಇನ್ನೊಂದು ಸಲ ಅದರದ್ದು ವೀಡಿಯೋನ ಮಾಡ್ತೀನಿ ಬೇಕಿದ್ದರೆ. ಅಮೆಝಾನಲ್ಲಿ ಸಿಗುತ್ತೆ ನೋಡಿ, ಮತ್ತು ಲಿಂಕ್ ಅಂತ ಕೇಳಬೇಡಿ, ಯಾಕಂದರೆ ಅದು ಚಿನ್ನಿನೇ ಆರ್ಡ್ರ್ ಹಾಕಿರೋದ್ರಿಂದ ನನ್ನ ಹತ್ರ ಅಮೆಝಾನ್ ಆ ಥರದ್ದು ಯಾವುದು ಅಂದರೆ ಆ್ಯಪ್ಗಳು ಇಲ್ಲ. ಹಾಗಾಗಿ ಮತ್ತು ಇದು ಏನಂದರೆ ತಾಲಿಪಟ್ಟಿಗೆ ಮತ್ತು ನಾವು ಇದಕ್ಕೆ ಎಸ್ತೀವಿ ಗೊತ್ತಾ, ಆಲೂ ಪರಾಟಕ್ಕೆ, ಅದಕ್ಕೆಲ್ಲ ಚೆನ್ನಾಗಾಗುತ್ತೆ. ಆಮೇಲೆ ಸಣ್ಣ ಈರುಳ್ಳಿ ಏನಾದರೂ ಬೇಕಾದರೆ ಮೇಲ್ಗಡೆ ಹೆಚ್ಕೊಂಡು ತಿಂತೀವಲ್ಲ, ಅದಕ್ಕೂ ಕೂಡ ಚೆನ್ನಾಗಾಗುತ್ತೆ. ಆದರೆ ತುಂಬ ದೊಡ್ಡದಾಗಿ ಪೀಸ್ ಬರೋಲ್ಲ. ಹಾಗೆ ಪಲ್ಯಕ್ಕೆಲ್ಲ ಸಣ್ಣ ಹೆಚ್ಚಿದ್ರೆ ಚೆನ್ನಾಗಿರಲ್ಲ. ಆದರೆ ತುರಿಯೋ ಬದಲು ಇದರಲ್ಲಿ ಚಾಪ್ ಮಾಡಿದ್ರೆ ಚೆನ್ನಾಗಾಗುತ್ತೆ. ಯಾಕಂದರೆ ನಾನೀಗ ಕ್ಯಾರೆಟ್ ಆಗಿದ್ದರೆ ಅದನ್ನು ತುರಿಬೇಕಾಗಿತ್ತು. ಈಗ ಅದು ಚಾಪರಿಗೆ ಹಾಕಿರೋದ್ರಿಂದ ತುಂಬ ನುಣ್ಣಗೆ ತುಂಬ ಚೆನ್ನಾಗಾಗಿತ್ತು. ನಾನು ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಿದ್ದೆ, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ. ತುಂಬ ಚೆನ್ನಾಗಾಗುತ್ತೆ ಪೂರಿಗೆ. ಈ ಥರ ನೀವು ಪಲ್ಯನ ಮಾಡಿ ನೋಡಿ. ಅರಿಶಿನ ಹಾಕಿದ್ದೀನಿ, ಚೂರು ಉಪ್ಪು, ಕೊನೆಗೆ ಚೂರು ನಿಂಬೆಹಣ್ಣನ್ನು ಹಾಕಿದೆ.
ಹಾಗೆ ನಾನು ಈ ಬಾಣಲಿ ತೊಗೊಂಡಾಗ ಕೂಡ ತುಂಬ ಜನ ಕಮೆಂಟ್ ಬಂದಿತ್ತು, ಆದರೆ ತುಂಬ ಚೆನ್ನಾಗಿ ಆಗ್ತಾಯಿದೆ ಇದು. ಆಮೇಲೆ ಒಬ್ಬರು ಹೇಳಿದರು ನನಗೆ ಮರದ ಸ್ಪೂನ್ಗಳನ್ನ ಯೂಸ್ ಮಾಡಿ ಅಂತ. ನಾನು ಬರೀ ಪೂರಿ ಮಾಡೋಕ್ಕೆ ಮಾತ್ರ ಇದನ್ನು ಯೂಸ್ ಮಾಡ್ತೀನಿ ಅಷ್ಟೇ, ಬೇರೆ ಏನಕ್ಕೂ ನಾನು ಅದನ್ನು ಯೂಸ್ ಮಾಡಲ್ಲ. ಅಡುಗೆನೂ ಮಾಡಬಾರ್ದು ಅಂತಾರಲ್ವ, ಹಾಗಾಗಿ ಕೆಲವೊಂದು ಸಲ ಸ್ವಲ್ಪ ವೀಡಿಯೋಗಳಿಗಾಗಿ ಕೂಡ ನಾವು ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಬೇಕಾಗತ್ತೆ, ಯಾಕಂದರೆ ವೀಡಿಯೋದಲ್ಲಿ ಚೆನ್ನಾಗೇ ಬರಲಿ ಅಂತ. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ನನಗೆ ಬೇಜಾರಾಗಿದ್ದಕ್ಕೆ ಅವರು ಕೂಡ ಬೇಗನೆ ಬಂದರು. ನಾನಿನ್ನೂ ಪಲ್ಯ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಅವರು ಬಂದು ಅವರೇ ಪೂರಿನ ಮಾಡಿ ಕೊಟ್ಟರು. ನಂಗೆ ಪೂರಿ ಮಾಡಿದಾಗೆಲ್ಲ ನನ್ನ ಮಗ ಶ್ರೇಯು ನೆನಪಾಗ್ತಾನೆ. ಆಲ್ರೆಡಿ ಶ್ರೇಯುಗೆ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಶುರುವಾಗಿದೆ. ಈ ವಿಡಿಯೋ ಬರೋಷ್ಟೊತ್ತಿಗೆ ಒಂದು 2-3 ಪೇಪರ್ ಕೂಡ ಆಗಿರುತ್ತೆ. ಹಾಗೆ ಶ್ರೇಯುದು ಹೋದ್ಸಲ ಪೇರೆಂಟ್ಸ್ ಮೀಟಿಂಗ್ ಆದಮೇಲೆ ಶ್ರೇಯು ಒಂದಿನ ಫೋನ್ ಮಾಡಿದ್ದ ಅಂತ ಹೇಳಿದೆ ಗೊತ್ತಾ. ಅದಾದಮೇಲೆ ಕೂಡ ನಾವು ಟೀಚರಿಗೆ ಒಂದಿನ ಫೋನ್ ಮಾಡಿದ್ವಿ, ನೀವು ಎಕ್ಸಾಮ್ ಶುರು ಆಗೋದ್ರೊಳಗೆ. ಇಲ್ಲ, ಸ್ವಲ್ಪ ಕ್ಲಾಸಲ್ಲೆಲ್ಲ ಚೆನ್ನಾಗಿ ಇದು ಮಾಡ್ತಾ ಇದ್ದಾನೆ ಇದು ಅಂತ ಹೇಳಿದ್ರು. ಆಮೇಲೆ ಅವನು ಬೇಗ ಮಲಗಿಸ್ಬಿಡ್ತಾರೆ ಹಾಸ್ಟೆಲಲ್ಲಿ, ಯಾಕಂದರೆ ಸ್ಕೂಲಲ್ಲಿ ನಿದ್ದೆ ಮಾಡ್ತಾರಂತ ಅವರು ಬೆಳಗ್ಗೆ ಬೇಗ ಹೇಳೋದಕ್ಕೆ. ಹಾಗಾಗಿ ಓದೋ ಟೈಮು ಸಾಕಾಗ್ತಾ ಇಲ್ಲ. ನಾನು ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೀನಿ, ವಾರ್ಡನಿಗೆ ಹೇಳಿ, ಯಾಕಂದರೆ ಈ ಸಲ 9th ಅಲ್ವಾ, 9th 10th ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಕಾಲೇಜ್ಗಳೆಲ್ಲ ಹುಡ್ಕೋದಕ್ಕೆ 9th ರಿಸಲ್ಟ್ ಕೂಡ ತುಂಬ ಮುಖ್ಯ ಆಗುತ್ತೆ. ಮತ್ತು ಎಲ್ಲ ಕಾಲೇಜ್ಗಳಲ್ಲೂ ಈಗ ಏನಂದರೆ ಎಕ್ಸಾಮ್ ಕೂಡ ಬರೆಸ್ತಾ ಇದ್ದಾರೆ. ನಂಗೆ ಅದೇ ಒಂದು ಭಯ ಶುರುವಾಗ್ಬಿಟ್ಟಿದೆ, ಏನು ಎತ್ತ ಅಂತ ಹೇಳಿ. ನೋಡೋಣ, ನೀವು ಇರ್ತೀರಾ. ಹಾಗೆ ಟೈಮ್ ಬಂದು 9:10 ಆಯಿತು. ನಂಗೆ ಯಾಕೋ ಬೇಜಾರಾಗಿದ್ದಕ್ಕೆ ನಂಗೆ ಅಡುಗೆ ಮನೇಲಿ ತಿಂಡಿ ತಿನ್ನಬೇಕು ಅಂತಲೇ ಅನ್ನಿಸ್ಲಿಲ್ಲ. ಅವ್ರು ತಿಂಡಿ ತಿಂತಾಯಿದ್ರು, ನಾನು ಎದ್ದು ಬಂದು ಇಲ್ಲಿ ಕೂತ್ಕೊಂಡೆ. ಅವ್ರದ್ದು 3/4 ಭಾಗ ತಿಂಡಿ ಆಗಿತ್ತು. ಒಂದೊಂದು ಸಲ ಏನು ಮಾಡ್ತಾರೆ ಅಂದರೆ, ನಾನು ಎಲ್ಲರಿಗೂ ತಿಂಡಿ ಕೊಟ್ಟು ಲಾಸ್ಟ್ ತಿಂತೀನಲ್ವ, ನನ್ನ ಜೊತೆಗೆ ಯಾರೂ ತಿಂಡಿಗಿರೋದೇ ಇಲ್ಲ. ನಂಗೆ ಒಂದೊಂದು ಸಲ ಬೇಜಾರು ಅನಿಸುತ್ತೆ. ಆಮೇಲೆ ನಾನು ಬೈದ ಮೇಲೆ ಬಂದು ನನ್ನ ಹತ್ರ ಕುತ್ಕೊತಾರೆ. ನಾನು ಒಂದಿನ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ, ಎಲ್ಲರಿಗಿಂತ ಮುಂಚೆ ನಾನೇ ತಿಂಡಿ ತಿಂದು ಆರಾಮಾಗಿ ಕುತ್ಕೊಂಡ್ಬಿಡ್ಬೇಕು, ಅವರಿಗೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿಡಬೇಕು ಅಂತ ಹಂಗೆ ಅಂತೀನಿ ಕೂಡ ನಾನು ತುಂಬ ಸಲ. ಆವಾಗ ಅಯ್ಯೋ ಅದೊಂದು ಕೆಲಸ ಮಾತ್ರ ಮಾಡಬೇಡ ಅಂತ ಹೇಳ್ತಾರೆ. ಹಾಗೆ ಪೂರಿ ಹಿಟ್ಟು ಉಳಿದಿತ್ತಲ್ವ, ನಾನು ಮಧ್ಯಾಹ್ನ ಚಪಾತಿಗೂ ಅಂತಲೇ ಕಲಿಸಿದ್ದೆ ಅಲ್ಲ, ಮತ್ತು ಮಧ್ಯಾಹ್ನ ಚಪಾತಿ ಉದ್ದಿ ಅದು ಯಾರು ಮಾಡ್ತಾರೆ ಅಂತ ಹೇಳಿ ಬೆಳಗ್ಗೆನೇ ಮಾಡಿ ಇಡ್ತಾ ಇದ್ದೀನಿ. ಯಾಕಂದರೆ ಮಧ್ಯಾಹ್ನ ನನಗೆ ಸ್ನಾನ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೋಬೇಕು. ಹಾಗಾಗಿ ಅದಕ್ಕೆ ಇವಾಗಲೇ ಮಾಡಿದೆ. 5 ಚಪಾತಿ ಏನೋ ಆಯಿತು. ಹಾಗೆ ಕಟ್ಟೆ ಕೂಡ ತುಂಬ ಗಲೀಜಾಗಿತ್ತು. ನಮ್ಮ ಸಿಂಬ ಇಲ್ಲ, ಆದ್ರೂ ಆ ಧೂಳು ಬಂದು ಹಾರ್ತಾ ಇರುತ್ತೆ ಕಟ್ಟೆ ಮೇಲೆ. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಶೆಡ್ ಬಾಗಿಲು ತೆಗೆದು ಹೋಗಿ ಅಂತ. ನಂಗೆ ಅದು ತೆಗಿಯೋಕ್ಕೆ ಬರೋದಿಲ್ಲ. ಮತ್ತು ನಮ್ಮದು ಪಂಪ್ ಕೂಡ ಅಷ್ಟೇ, ಅದು ಎಷ್ಟು ಸಲ ಹಾಕಿದ್ರೂ ಅದು ಆನೇ ಆಗಲ್ಲ. ಒಂದು 10 ಸಲ ಹಾಕಿದ ಮೇಲೆ ಅದು ಆನ್ ಆಗುತ್ತೆ. ಅದು ಏನಾಗಿದೆ ಅಂದರೆ, ರಿಪೇರಿ ಮಾಡಿಸ್ಬೇಕು ಅಂತ ಹೇಳ್ತೀವಿ, ಆವಾಗ ಅದು ಸರಿಯಾಗುತ್ತೆ. ಎಷ್ಟು ಮಾಡಿದ್ರೂ ಆನ್ ಆಗಲೇ ಇಲ್ಲ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಆನ್ ಮಾಡೋಣ ಅಂತ ಹೋಗಿ ಮತ್ತೆ ಆನ್ ಮಾಡಿದೆ. ಆಮೇಲೆ ಆನ್ ಕೂಡ ಆಯಿತು. ಹಾಗೆ ಈಗ ಕಟ್ಟೆನೂ ಕೂಡ ತೊಳಿತಾ ಇದ್ದೀನಿ. ಹಾಗೆಯೇ ಕೆಲಸನೂ ಕೂಡ ಬೇಗನೆ ಮುಗೀತು. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಡಿಟಿಂಗ್ ಕೂಡ ಮಾಡಿಕೊಂಡೆ. ಇವಾಗ ನಾನು ಅಡುಗೆ ಮನೆಗೆ ಬಂದು ಅಡುಗೆನ ಮಾಡ್ತಾ ಇದ್ದೀನಿ. ಈಗ ರಾಗಿ ಗಂಜಿನೂ ಕೂಡ ಮಾಡ್ತಾ ಇದ್ದೀನಿ. ರಾಗಿ ಗಂಜಿಗೆ ಉಪ್ಪು ಹಾಕಬಾರ್ದು ಅಂತ ಹೇಳ್ತಾರೆ ಮಾಡೋ ಟೈಮಲ್ಲಿ, ಅಂದರೆ ತವ್ರ ಮನೆಗೆ ಬಡತನ ಅಂತ ಹೇಳ್ತಾರೆ. ನಾನೊಂದು ಸ್ವಲ್ಪ ಹಾಕ್ತೀನಿ, ಆಮೇಲೆ ಬೇಕಿದ್ದರೆ ಮತ್ತೆ ಹಾಕೋಬೋದು ಅಂತ. ಹಶಾಮ್ರಕ್ಕೂ ಕೂಡ ನಾನು ಖಾರನೆಲ್ಲ ರುಬ್ಬಿ ಇಟ್ಟಿದ್ದೆ. ಅದಕ್ಕೆ ಮಜ್ಜಿಗೆನ ಮೊಸರು ಇತ್ತು, ಅದನ್ನು ಕಡಿದ್ಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿ ಮೊಸರು ಕೂಡ ಇದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಂದು ಒಗ್ಗರಣೆ ಹಾಕ್ತೀನಿ. ಇದು ರೆಸಿಪಿ ಕೂಡ ತುಂಬ ಸಲ ಶೇರ್ ಮಾಡಿದ್ದೀನಿ. ಯಾರಾದರೂ ಬೇಕಿದ್ದರೆ ಕೇಳಿ, ಇನ್ನೊಂದ್ಸಲ ಯಾವತ್ತಾದರೂ ಮಾಡಬೇಕಿದ್ರೆ ಹಾಗೆ ಶೇರ್ ಮಾಡ್ತೀನಿ. ಅದು ಹಸಿಮೆಣಸನ್ನ ಸ್ವಲ್ಪ ಜಾಸ್ತಿ ಹಾಕಿದೆ, ಖಾರ ಖಾರ ಆಗಲಿ ಅಂತ. ಅದು ಯಾಕೋ ಗೊತ್ತಿಲ್ಲ, ಹಸಿಮೆಣಸು ನುರಿದೇ ಇರಲಿಲ್ಲ, ಹಂಗಂಗೆ ಇತ್ತು. ಅದ್ರ ಜೊತೆಗೆ ನಾನು ಬೆಳಗ್ಗೆನೆ ಸ್ವಲ್ಪ ಮಜ್ಜಿಗೆ ಮೆಣಸನ್ನು ಕೂಡ ಕರೆದು ಇಟ್ಟಿದ್ದೆ. ಹಾಗೆ ಈ ಕಡೆ ರಾಗಿ ಗಂಜಿ ಕೂಡ ಆಗ್ತಾ ಇದೆ. ಅಡುಗೆನೂ ಆಯಿತು. ಟೈಮ್ ನೋಡಿ ಇನ್ನು 12:45 ಆಗಿದೆ. ಸ್ವಲ್ಪ ಎಡಿಟಿಂಗ್ ಮಾಡಿದ್ದೆಲ್ಲ ಅದನ್ನು ಪೂರ್ತಿ ಮಾಡ್ಕೊಳ್ಳೋಣ ಅಂತ ಬಂದೆ. ಅಷ್ಟೊತ್ತಿಗೆ ಸೀತಾಫಲ ಕೂಡ ಹಣ್ಣಾಗಿತ್ತು.
ಅದನ್ನು ಕೂಡ ತಿಂದೆ ನಾನು. ಹಾಗೆ ಚಾಪರಲ್ಲಿ ನಾನು ಆ ಚಾಪರ್ನ ತೊಳೆದಿರಲಿಲ್ಲ, ಹಾಗೆ ಇಟ್ಟಿದ್ದೆ. ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಅದಕ್ಕೆ ನಾನು ಸ್ವಲ್ಪ ಮಜ್ಜಿಗೆ ಕಡ್ದಿದ್ದೆಲ್ಲ ಆ ಮಜ್ಜಿಗೆ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಇದು ರಾಗಿ ಗಂಜಿನೂ ಹಾಕಿ ಅದನ್ನು ಕುಡಿದೆ. ಏನು ಚೆನ್ನಾಗಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಾಗುತ್ತೆ. ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ. ನನಗೆ ಬಿಸಿ ಬಿಸಿ ರಾಗಿ ಗಂಜಿ ಇಷ್ಟ ಆಗುತ್ತೆ. ನಿಮಗೆ ಯಾರಿಗಾದರೂ ಬೇಕಾದರೆ ತಣ್ಣಗೆ ಮಾಡ್ಕೊಳ್ಳಿ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.